ದಿನನಿತ್ಯ ಈ 5 ಕಾರ್ಯಗಳನ್ನು ಮಾಡಿದರೆ ಮನೆಯ ಸಂಪತ್ತು ವೃದ್ಧಿಯಾಗುವುದು. ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ನೀವು ಮನೆಯಲ್ಲಿ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳೇನು ಎನ್ನುವುದನ್ನು ತಿಳಿದುಕೊಳ್ಳಿ. ದಿನನಿತ್ಯ ಈ 5 ಕಾರ್ಯಗಳನ್ನು ಮಾಡಿದರೆ ಮನೆಯ ಸಂಪತ್ತು ವೃದ್ಧಿಯಾಗುವುದು. ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ಮನೆಯಲ್ಲಿ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳೇನು ಎನ್ನುವುದನ್ನು ತಿಳಿದುಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯು ಹಣ ಸಂಪಾದನೆ ಮಾಡಬೇಕೆಂಬ ಕಾರಣಕ್ಕಾಗಿ ದುಡಿಯುತ್ತಾನೆ. ಕೆಲವರು ಹೆಚ್ಚು ದುಡಿದರೂ ಉಳಿತಾಯವಾಗುವುದು ಕಡಿಮೆ. ಕೆಲವರು ವಾಸ್ತವದಲ್ಲಿ ಕಡಿಮೆ ಸಂಪಾದಿಸಿದರೂ ಹೆಚ್ಚು ಉಳಿತಾಯ ಮಾಡುತ್ತಾರೆ. ಹಿಂದೆ ಕೆಲವೊಂದು ಶಕ್ತಿಯು ಪರಿಣಾಮ ಬೀರುತ್ತದೆ. ವ್ಯಕ್ತಿಯ ಬುದ್ಧಿಶಕ್ತಿ ಮತ್ತು ಸಂದರ್ಭಾನುಸಾರವಾಗಿ ಈ ಶಕ್ತಿಯು ಪರಿಣಾಮ ಬೀರುತ್ತದೆ. ಇದು ಹೆಚ್ಚು ಅಥವಾ ಕಡಿಮೆ ವೆಚ್ಚವಾಗುವಂತೆ ಮಾಡುತ್ತದೆ. ಕೆಲವೊಂದು ವಿಷಯಗಳನ್ನು ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಧನಾತ್ಮಕ ಶಕ್ತಿಯ ಲಾಭವನ್ನು ಪಡೆಯಬಹುದು. ಇದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಉಳಿತಾಯದ ಮಾರ್ಗವನ್ನು ಕಂಡುಕೊಳ್ಳಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗಾದರೆ ನೀವು ಮನೆಯಲ್ಲಿ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳೇನು ಎನ್ನುವುದನ್ನು ತಿಳಿದುಕೊಳ್ಳಿ. ಪ್ರತಿದಿನ ಮುಂಜಾನೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ರಂಗೋಲಿಯನ್ನು ಬಿಡಿಸಿ. ರಂಗೋಲಿಯಲ್ಲಿ ಅಷ್ಟಲಕ್ಷ್ಮಿ ನೆಲೆಸುತ್ತಾಳೆ ಎನ್ನುವ ಪ್ರತೀತಿ ಇದೆ. ಬಾಗಿಲಲ್ಲಿ ರಂಗೋಲಿಯನ್ನು ಹಚ್ಚಿರುವಲ್ಲಿಗೆ ಋಣಾತ್ಮಕ ಶಕ್ತಿಗಳು ಪ್ರವೇಶವಾಗುವುದಿಲ್ಲ. ಮನೆಯ ಅಭಿವೃದ್ಧಿಗೆ ಇದೊಂದು ಮಾರ್ಗವಾಗಿದೆ. ಇದರೊಂದಿಗೆ ಮನೆಯ ಸಂಪತ್ತು ಇನ್ನೂ ವೃದ್ಧಿಯಾಗುವುದು. ನೀವು ದಿನನಿತ್ಯ ರಂಗೋಲಿ ಬರೆಯುವುದನ್ನು ಅಭ್ಯಾಸ ಮಾಡಿ. ರಂಗೋಲಿ ಬರೆಯುವುದು ಕಷ್ಟವಾದರೆ ರಂಗೋಲಿಯ ವಿನ್ಯಾಸವನ್ನು ಬಳಸಿ ಮನೆಯ ಮುಖ್ಯದ್ವಾರದಲ್ಲಿ ಹಾಕಬಹುದು. ಇನ್ನೊಂದು ವಿಧಾನವೆಂದರೆ ಪ್ರತಿದಿನ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲನ್ನು ಅರಿಶಿನದ ನೀರಿನಿಂದ ತೊಳೆಯುವುದರಿಂದ ವಾಸ್ತು ವಿಜ್ಞಾನದ ಪ್ರಕಾರ ಮನೆಗೆ ಸಮೃದ್ಧಿಯು ಉಂಟಾಗುತ್ತದೆ. ಇದನ್ನು ಪ್ರತಿನಿತ್ಯ ಮಾಡಲು ಸಾಧ್ಯವಾಗದಿದ್ದರೆ ಗುರುವಾರದ ದಿನದಂದು ಮಾಡಿ. ಇದನ್ನು ಜ್ಯೋತಿಷ್ಯದಲ್ಲಿ ಸಂಪತ್ತು ಸಮೃದ್ಧ ಗ್ರಹ ಎನ್ನುತ್ತಾರೆ. ಪ್ರತಿದಿನ ಸಂಜೆ 4 ಕರ್ಪೂರವನ್ನು ತೆಗೆದುಕೊಂಡು ವಿಳೆದೆಲೆಯ ಮೇಲೆ ಇರಿಸಿ ಮನೆಯ ಪ್ರತಿ ಕೋಣೆಯ 4 ದಿಕ್ಕಿಗೂ ಕರ್ಪೂರದ ಹೊಗೆಯನ್ನು ಬೀರಬೇಕು. ಇದು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಇದರಿಂದ ಅವಶ್ಯಕ ಭಯ, ಮಾನಸಿಕ ಚಿಂತನೆ ಮತ್ತು ಋಣಾತ್ಮಕ ಆಲೋಚನೆಗಳನ್ನು ಸ್ವಲ್ಪವೂ ಹತ್ತಿರ ಬರದ ಹಾಗೆ ಮಾಡಬಹುದು ಎಂದು ವಾಸ್ತು ವಿಜ್ಞಾನದಲ್ಲಿ ಹೇಳಲಾಗುತ್ತದೆ. ನೀವು ಮೊದಲ ಬಾರಿಗೆ ಕಚೇರಿಗೆ ಹೋಗುವಾಗ ಅಥವಾ ಹೊಸ ಮನೆಯಲ್ಲಿ ಪ್ರವೇಶವಾಗುವಾಗ ನೀವು ಬಲಪಾದವನ್ನು ಮುಂದಕ್ಕೆ ಇಡಬೇಕು. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇದು ವಾಸ್ತು ವಿಜ್ಞಾನದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರವೂ ಇದು ಅತ್ಯಂತ ಶುಭಕಾರಿಯಾಗಿದೆ. ಇದರಿಂದ ನಿಮಗೆ ಧನಾತ್ಮಕ ಶಕ್ತಿಯು ಚಿಂತನೆಯೂ ಸಹ ಪ್ರಾರಂಭವಾಗುತ್ತದೆ ಮತ್ತು ನೀವು ಯಶಸ್ಸಿನ ದಾರಿಯನ್ನು ಸಹ ಮುಂದುವರಿಸುತ್ತೀರಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವ ಖಿನ್ನತೆ, ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕುವ ಮೂಲಕ ಬಲಪಾದವನ್ನು ಮುಂದಕ್ಕೆ ಇರಿಸಿ ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿ. ಮನೆಯನ್ನು ಶುಚಿ ಮಾಡುವಾಗ ನೆಲ ಒರೆಸುವ ನೀರಿಗೆ ಉಪ್ಪಿನೊಂದಿಗೆ ಪಟಕದ ತುಂಡನ್ನು ಹಾಕಿ ಒರೆಸಿ. ನಂತರ ಆ ನೀರನ್ನು ಮನೆಯ ಒಳಗೆ ಸುರಿಯಬೇಡಿ. ಆದರೆ ಕೆಲವರು ಸ್ನಾನಗೃಹ ಅಥವಾ ಶೌಚಾಲಯದಲ್ಲಿ ಸುರಿಯುತ್ತಾರೆ. ಇದು ತಪ್ಪು. ಮನೆ ಒರೆಸಿದ ನೀರನ್ನು ಮನೆಯ ಒಳಗೆ ಸುರಿಯದೆ ಹೊರಗೆ ಸುರಿಯಬೇಕು. ಮನೆಯಿಂದ ಹೊರಗಡೆ ಸ್ನಾನಗೃಹವಿದ್ದರೆ ಅಲ್ಲಿ ಸುರಿಯಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.